ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈಗ ಒಂದೆರಡು ದಿನಗಳ ಹಿಂದೆ ನೀವು ಮಾಧ್ಯಮಗಳಲ್ಲಿ ಒಂದು ಸುದ್ದಿಯನ್ನ ನೋಡಿರ್ಬೋದು. ಅದು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಸರ್ಕಾರ 600 ಕೋಟಿ ರೂಪಾಯಿಯನ್ನ ಕೊಟ್ಟಿತ್ತು. ಈ ಸುದ್ದಿ ಬಂದ ತಕ್ಷಣ ಸರ್ಕಾರದ ಮೇಲೆ ದಾಳಿ ನಡೆಸುವುದಕ್ಕೆ ಬಿಜೆಪಿ ಪ್ರಾರಂಭ ಮಾಡಿತು. ಹಾಗೆ ಕೆಲವು ಮಾಧ್ಯಮಗಳು ಇದರ ಬಗ್ಗೆ ವಿಮರ್ಶೆ ಮಾಡಿದ್ರು. ಸತ್ಯ ಏನು ಆಗಿದ್ರೆ ನೋಡ್ಬೇಕಲ್ವಾ. ಸೊ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಷ್ಟು ದಡ್ಡರು ಮೂರ್ಖರು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವರ ತಲೆಯಲ್ಲಿ ಏನಾದರೂ ಇರ್ಬೋದು ಅಂದ್ಕೊಂಡಿದ್ದೆ. ಆದ್ರೆ ಈ ಪೇಶ್ವೆ ಬ್ರಾಹ್ಮಣ ಎಂತಹ ದುಷ್ಟತನವನ್ನ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ. ಹಾಗೇನೆ ಬಿಜೆಪಿ ಜನ ಹೇಳಿದ್ದು ಇಸಿ ಮುಸ್ಲಿಮರನ್ನ ಓಲೈಸುವುದಕ್ಕೆ ಏನು ಉಪಚುನಾವಣೆ ಆಯ್ತು, ಆಗ ಮುಸ್ಲಿಮರಾದ ನ್ಯಾಯವನ್ನು ಮಾಡೋದಕ್ಕೆ ಹೀಗೆ ಪುಂಖಾನುಪುಂಖವಾಗಿ ಟೀಕೆಯನ್ನ ಮಾಡಲಾಯಿತು. ಹಾಗಿದ್ರೆ ಏನು ನಾವು ನೋಡೋಣ. ಒಂದು ಬಹಳ ಸ್ಪಷ್ಟವಾಗಿ ಈ ಯೋಜನೆ ಇದೆಯಲ್ಲ, ಇದು 600 ಕೋಟಿ ರೂಪಾಯಿ ಮುಸ್ಲಿಂ ಮತ್ತು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿ. ಒಂದು ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಮರು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಅದರಿಂದ ಇದನ್ನ ಮೊದಲನೇದಾಗಿ ಅಲ್ಪಸಂಖ್ಯಾತ ಅಂದ ತಕ್ಷಣ ಅವರ ಮನಸ್ಸಿನಲ್ಲಿ ಮುಸ್ಲಿಮರ ಬಗ್ಗೆ ಇದ್ದ ವಿಷ ಇದೆಯಲ್ಲ, ಆ ವಿಷ ಹಾಗೇನೆ ಹೊರಗಡೆ ಬಂದಿತ್ತು ಅಂತ. ಸೊ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತಂದ್ರೆ ಕ್ರಿಶ್ಚಿಯನ್ ಸಮುದಾಯ ಇದೆ, ಜೈನರಿದ್ದಾರೆ, ಹಿಂದೂಗಳು, ಸಿಖ್ರಿದ್ದಾರೆ. ಇವರು ಎಲ್ಲರ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಅನ್ನುವ ಕಾಮನ್ ಸೆನ್ಸ್, ಅದ್ರ ಜೊತೆಗೆ ಸರ್ಕಾರಿ ಆದೇಶವನ್ನ ನೋಡುವಷ್ಟು ವ್ಯವಧಾನ ಕೂಡ ಪ್ರಹ್ಲಾದ್ ಜೋಶಿ ಅಂತವ್ರಿಗೆ ಇಲ್ಲ ಅನ್ನೋದು ಶಾಕಿಂಗ್ ಆಯ್ತು. ಸೊ ಇದು ಇತ್ತೀಚಿನ ಸಚಿವ ಸಂಪುಟ ಸಭೆ ಈ 600 ಕೋಟಿ ರೂಪಾಯಿ ಯೋಜನೆಯನ್ನೇ 2026, 27 ಮತ್ತು 2027-28 ಅವಧಿಗೆ ಮಂಜೂರು ಮಾಡಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಅಂತ. ದಿಸ್ ಅ ಫಸ್ಟ್ ಥಿಂಗ್. ಹಾಗಿದ್ರೆ ನಾವು ನೋಡ್ಬೇಕಾದ್ದೇನು ಗೊತ್ತಾ ನಿಮ್ಗೆ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಒಟ್ಟು ಆಯವ್ಯಯ ಎಷ್ಟಿದೆ ಅಲ್ವಾ. ಕರ್ನಾಟಕದ ಆಯವ್ಯಯ 2025-26 ಬಜೆಟ್ ಏನಿದೆ, ಒಟ್ಟು ವೆಚ್ಚ ಏನಿದೆ 4,09,549 ರೂಪಾಯಿ. ಬಜೆಟ್ ಗಾತ್ರ 4,09,549 ರೂಪಾಯಿಗಳು. ಸೊ ಇದನ್ನ ಈ ಪ್ರಮುಖ ಈ ಸಮುದಾಯಗಳು ವರ್ಗವಾರು ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಈ ಮಾತನಾಡುವ ಜನ ಹಿಂದೂಗಳಿಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ರು, ಮೊದಲನೇದಾಗಿ ಮುಸ್ಲಿಮರಿಗೆ ಮಾತ್ರ ಅಲ್ಲ ಅನ್ನೋ ಜ್ಞಾನ ಇಲ್ಲ. ಎರಡನೇದಾಗಿ ಆಯವ್ಯಯದಲ್ಲಿ ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಮುಸ್ಲಿಮರಿಗೆ ಎಷ್ಟು ಕೊಟ್ಟಿದ್ದಾರೆ, ಆ ವಿವರಗಳನ್ನು ಕೂಡ ನಾನು ತಮ್ಮ ಮುಂದೆ ಇಡುತ್ತೆ. ಯಾವ್ಯಾವ ಸಮುದಾಯಕ್ಕೆ ನೀವೇ ತೀರ್ಮಾನ ಮಾಡಿ. ಸರ್ಕಾರ ಅನ್ಯಾಯ ಮಾಡಿದೆಯೋ, ಇನ್ನೊಂದು ಮಾಡಿದೆಯೋ, ಅಥವಾ ಮುಸ್ಲಿಮರನ್ನು ಓಲೈಸಿದೆಯೋ, ಚುನಾವಣಾ ದೃಷ್ಟಿಯಿಂದ ಕೊಟ್ಟಿದೆಯೋ ನೋಡಿ. ಸೊ ನೋಡಿ, ಈಗ ನೀವು 2025-26 ಪರಿಶಿಷ್ಟ ಜಾತಿ ಉಪಯೋಜನೆಗೆ 29,992 ಕೋಟಿ ರೂಪಾಯಿನ ಸರ್ಕಾರ ತೆಗೆದಿಟ್ಟಿದೆ. ಎಷ್ಟು? 29,000 ಕೋಟಿ. ಇನ್ನು ಪರಿಶಿಷ್ಟ ಪಂಗಡ ಉಪಯೋಜನೆಗೆ 12,026 ಕೋಟಿಯನ್ನ ತೆಗೆದಿಟ್ಟಿದೆ. ಒಟ್ಟು SC/STಗಳಿಗಾಗಿ ಮುಂಗಡ ಪತ್ರದಲ್ಲಿ ತೆಗೆದಿರಿಸುವ ಹಣ 42,018 ಕೋಟಿ ರೂಪಾಯಿಗಳು. ಇನ್ನು 2026-27 ಈ PRS ಇದ್ರ ಕುರಿತು ನಿಮ್ಗೆ ಹೇಳೋದಾದ್ರೆ SC ವೆಲ್ಫೇರ್ಗೆ 6,349 ಕೋಟಿ. ಆಯ್ತಾ? ಇನ್ನು ಮೈನಾರಿಟಿ ವೆಲ್ಫೇರ್ಗೆ, ಅದು ಮೈನಾರಿಟಿ ಅಂದ್ರೆ ಮುಸ್ಲಿಮರು ಮಾತ್ರ ಅಲ್ಲ. ಸೊ ಮೈನಾರಿಟಿ ಅವರ ವೆಲ್ಫೇರ್ಗೆ 4,769 ಕೋಟಿ ತೆಗೆದಿಟ್ಟಿದ್ದಾರೆ. ಆಗ ನೋಡಿದ್ರೆ ಮುಸ್ಲಿಮರ ಸ್ಥಿತಿ ಇದೆಯಲ್ಲ, ದಲಿತರ ಸ್ಥಿತಿಯಷ್ಟೇ, ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು ದಯನೀಯವಾಗಿದೆ ಅಂತ ಸಾಚಾರ್ ಕಮಿಟಿ ವರದಿ ಹೇಳುತ್ತೆ. ಸೊ ಇಂಥ ಸಿಚುವೇಶನ್ ನಲ್ಲಿ 600 ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ಇವರು ಎಲ್ಲೆಲ್ಲೋ ಕೆರ್ಕೊಂಡ್ರು, ಮ್ಯಾಲ್ ಕೆರ್ಕೊಂಡ್ರು, ಕೆಳಗೆ ಕೆರ್ಕೊಂಡ್ರು, ಹಿಂದ್ ಕೆರ್ಕೊಂಡ್ರು, ಮುಂದೆ ಕೆರ್ಕೊಂಡ್ರು. ಆದ್ರೆ ಈ ಅಂಕಿಅಂಶಗಳನ್ನು ನೋಡುವಷ್ಟು ಕನಿಷ್ಠ ಇದು ಇಲ್ಲ. ಸೊ ಏನಿದೆ ಈ ಅಲ್ಪಸಂಖ್ಯಾತರು ಅಂತ ಅಂದಾಗ ಕರ್ನಾಟಕದಲ್ಲೇನೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು, ಸಿಖ್ರು ಇವರೆಲ್ಲರೂ ಅಲ್ಪಸಂಖ್ಯಾತರು ಬರ್ತಾರೆ.
ಸೊ ನೀವು ಮುಸ್ಲಿಂ ಕ್ರಿಶ್ಚಿಯನ್ ಬಿಟ್ರೆ ನೀವು ಜೈನರು ಬುದ್ಧರು ಮತ್ತು ಸಿಖ್ರು ಏನಿದ್ದಾರೆ ಅಲ್ಪಸಂಖ್ಯಾತರು ಬರೋರು, ಅವರು ಹಿಂದೂಗಳ ಒಂದು ಉಪಪಂಗಡ ಇದ್ದಾರೆ. ಹಿಂದೂ ಧರ್ಮದಿಂದನೇ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮ ಹುಟ್ಟಿದೆ ಅಂತ. ನೋಡಿ, ಈ ವಿಷಯ ಮನಸ್ಸಿನಲ್ಲಿ ಸೇರ್ಬಿಟ್ರೆ ಅದು ಹೇಗೆ ಕೆಲಸ ಮಾಡತ್ತೆ ಅಂತ. ಸೊ ನೀವು ಇದ್ರ ಒಳಗಡೆ ನೋಡಿದೆ ನೋಡಿ, ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ 2024-25ರಲ್ಲಿ 200 ಕೋಟಿ ರೂಪಾಯಿ ತೆಗೆದಿರಲಾಗಿದೆ. ಆಯ್ತಾ? ಇನ್ನು ಜೈನ, ಬೌದ್ಧ ಮತ್ತು ಸಿಖ್ರ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿನ ತೆಗೆದಿರಿಸಲಾಗಿತ್ತು. ಹಾಗೇನೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ದಟ್ ಹಲವು ಯೋಜನೆಗಳನ್ನ, ಶಿಕ್ಷಣ, ವಸತಿ, ಉದ್ಯಮ ಮತ್ತು ಕಾಲೋನಿ ಅಭಿವೃದ್ಧಿ, ಈ ಯೋಜನೆಗಳನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಹಾಗಿದ್ರೆ ಮುಸ್ಲಿಮರಿಗೆ ಮಾತ್ರ ಎಷ್ಟು ಕೊಟ್ಟಿದ್ದಾರೆ? ಸರ್ಕಾರದ ಬಹುಪಾಲು ಅನುದಾನ ಮೈನಾರಿಟಿ ಹೆಸರಿನಲ್ಲಿ ಈ ಸಮುದಾಯಕ್ಕೆ ನೀಡಲಾಗ್ತಾ ಇದೆಯಾ? ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಪ್ರತ್ಯೇಕವಾಗಿ ಈ ಎಲ್ಲ ಬಜೆಟ್ಗಳು ಇಷ್ಟು ಅಂತ ಕೊಟ್ಟಿದ್ದಾರೆ? ನೋ ಸರ್, ನೋ. ಯಾವುದೇ ಬಜೆಟ್ನಲ್ಲಿ, ಮುಂಗಡ ಪತ್ರದಲ್ಲಿ ಇದು ಮುಸ್ಲಿಮಿಗೆ ಅಂತ ತೆಗೆದಿಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಅಂತಿದೆ. ಅಲ್ಪಸಂಖ್ಯಾತರು ಅಂದ್ರೆ ನಾನು ಹೇಳಿದ ಎಲ್ಲ ಜನಗಳು ಬರ್ತಾರೆ, ಸಮುದಾಯಗಳು. ಬೌದ್ಧರು ಬರ್ತಾರೆ, ಸಿಖ್ರು ಬರ್ತಾರೆ, ಜೈನರು ಬರ್ತಾರೆ ಅಲ್ವಾ? ಅವ್ರೆಲ್ಲರ ಬರ್ತಾರೆ. ಮತ್ತೆ ಜೈನರು ಯಾರು? ಬಿಜೆಪಿ ಆಳ್ವಿಕೆ ಮಾಡ್ತಾ ಇದ್ದವ್ರೆ ಜೈನರು. ಆ ಕಮ್ಯುನಿಟಿ ಕೂಡ ಇದೆ. ಇನ್ನು ಉಳಿದಂತೆ 2020-25ರಲ್ಲಿ ವಕ್ಫ್ ಆಸ್ತಿ ಅಭಿವೃದ್ಧಿ ಕೊಟ್ಟಿದ್ದು ಎಷ್ಟು? 100 ಕೋಟಿ ರೂಪಾಯಿ. ಎಷ್ಟು? 100 ಕೋಟಿ ರೂಪಾಯಿ. ಯಾವುದಕ್ಕೆ? ವಕ್ಫ್ ಆಸ್ತಿ ಅಭಿವೃದ್ಧಿಗೆ. ಅದೇನೆ ನೀವು ಮಠಾಧೀಶರುಗಳಿಗೆ ಎಷ್ಟು ಕೊಟ್ಟಿದ್ದೀರಿ? ಯಾವ ಸರ್ಕಾರ ಬಂದಾಗ ಎಷ್ಟು ಭೂಮಿಯನ್ನ ಈ ಮಠಾಧೀಶಗಳಿಗೆ, ಮಠರಿಗೆ, ಇನ್ನೊಬ್ಬರಿಗೆ, ಮಠದವರಿಗೆ ಇನ್ನೊಬ್ಬರಿಗೆ ಎಷ್ಟು ಕೊಡಲಾಗಿದೆ? ಆ ಕೊಟ್ಟ ಹಣ, ದುಡ್ಡು ಏನಾಗಿದೆ? ಇತ್ತೀಚೆಗೆ 2 ಲಿಂಗಾಯತರ ಮಠದ ಗಲಾಟೆ ನಡೀತಲ್ಲ, ಹರಿಹರದ ಮಠದ್ದು ಇನ್ನೊಂದು ಅಲ್ವಾ? ನಾವು ಮಾತನಾಡ್ಬೇಕಾದ್ರೆ ನ್ಯಾಯವಂತರಾಗಿರ್ಬೇಕು, ಧರ್ಮವಂತರಾಗಿರ್ಬೇಕು. ಧರ್ಮ ಅನ್ನೋದು ಹಾಗೇನೆ, ತಾರತಮ್ಯ ಅನ್ನೋದು ಧರ್ಮ ಅಲ್ಲ. ಧರ್ಮ ಸಮಾನತೆಯನ್ನ ಕಲಿಸುತ್ತೆ, ಧರ್ಮ ಬದುಕನ್ನ ಕಲಿಸುತ್ತೆ, ಧರ್ಮದ ಹಿಂದೆ ಒಂದು ಆಧ್ಯಾತ್ಮಿಕತೆ ಇರುತ್ತೆ ಅಲ್ವಾ? ಅದು ಇಲ್ಲದಿದ್ರೆ, ಅದು ನಮಗೆ ಅರ್ಥ ಆಗದಿದ್ರೆ ನಾವು ಧರ್ಮಿಷ್ಠರಲ್ಲ, ನಾವು ಅಯೋಗ್ಯರು ಅಂತ. ಸೊ ಇನ್ನು ಈಗ ನಿಮ್ಗೆ ಹೇಳಿದ್ರೆ 2025-26ರಲ್ಲಿ ಮುಖ್ಯಮಂತ್ರಿ ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿ ಅಂತಾನು ಒಂದು ಯೋಜನೆಯನ್ನ ಮಾಡಿದ್ರು ಅಂತಾನು ಹೇಳಲಾಗ್ತಾ ಇದೆ. ಅದಕ್ಕೆ 1000 ಕೋಟಿ ಖರ್ಚು ಮಾಡಬೇಕು ಅಂದ್ಕೊಂಡು ಕೂಡ ಯೋಚನೆ ಮಾಡಿದ್ರು. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, SC/STಗೆ 42,000 ಕೋಟಿ, ಇನ್ನು ಮೈನಾರಿಟಿ ವೆಲ್ಫೇರ್ಗೆ 3,004ರಿಂದ 4,700 ಕೋಟಿ ರೂಪಾಯಿಯನ್ನ ತೆಗೆದಿರಿಸಲಾಗಿದೆ. 600 ಕೋಟಿ ಕಾಲೋನಿ ಬೇಕು. ಒಟ್ಟು ಬಜೆಟ್ನದು ಎಷ್ಟಿದು? ಇದು ಮೈನಸ್ ಬಜೆಟ್ನಲ್ಲಿ 0.13%. ನಾನು ಇದನ್ನು ಸರಳವಾಗಿ ಇನ್ನೊಂದು ರೀತಿ ನಿಮ್ಗೆ ಹೇಳ್ತೀನಿ. ಈಗ ನ್ಯಾಯ ಯಾವುದು ಗೊತ್ತಾ? ಕರ್ನಾಟಕದಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಆಧಾರದ ಮೇಲೆ ಅನುದಾನ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಹಂಚಬೇಕು. ಅದು ನ್ಯಾಯಸಮ್ಮತವಾದ. ಹಾಗಿರುವಂತ ಸಂದರ್ಭದಲ್ಲಿ ಮುಸ್ಲಿಮರು ಕರ್ನಾಟಕದಲ್ಲಿ 14% ಇದ್ದಾರೆ. ಅವರಿಗೆ ಅನುದಾನದಲ್ಲಿ 14% ಪಾಲು ಸಿಗಬೇಕು. 14% ಅಂದ್ರೆ ಎಷ್ಟಾಗುತ್ತೆ? 4 ಲಕ್ಷ ಕೋಟಿ ರೂಪಾಯಿ ಮುಂಗಡ ಪತ್ರದಲ್ಲಿ 14% ಲೆಕ್ಕ ಹಾಕಿ ಎಷ್ಟಾಯ್ತು? ಲೆಕ್ಕ ಹಾಕಿ 14 ಪಾಯಿಂಟ್. ನೀವು ಲೆಕ್ಕ ಹಾಕಿದ್ರೆ ಅರ್ಥ ಆಗುತ್ತೆ ಅಲ್ವಾ? 15, 15, 30, 15, 45. ಸೊ ನೀವು ಕನಿಷ್ಠ 50,000 ಕೋಟಿ ರೂಪಾಯಿನಾದ್ರೂ 14% ಜನರಿಗೆ ಕೊಡ್ಬೇಕಲ್ವಾ? 4,000 ಕೋಟಿ ಕೊಟ್ಟ ತಕ್ಷಣ ಪ್ರಹ್ಲಾದ್ ಜೋಶಿಯವರು ತಮ್ಮ ಬೆನ್ನು ಕೆಲ್ಕೊಂಡು, ಜನಿವಾರ ಎಳ್ಕೊಂಡು, ಕುಣಿದಾಡಕೊಂಡು, ಏನು 600 ಕೋಟಿ ಮುಸ್ಲಿಮರಿಗೆ ಅಲ್ವಾ? 4 ಲಕ್ಷ ಕೋಟಿಯಲ್ಲಿ ಕೇವಲ 4,000 ಕೋಟಿಯನ್ನ 14% ಸಮುದಾಯಕ್ಕೆ ಕೊಡೋದು ಅನ್ಯಾಯ ಅಲ್ವಾ? ಇದು ಅನ್ಯಾಯ ಅಲ್ವಾ? ಸೊ 600 ಕೋಟಿ, ಅದರಲ್ಲೂ ಕೂಡ ಬಿಜೆಪಿಯ ಸಂಪೂರ್ಣ ಬೆಂಬಲಿಗರಾದ ಜೈನರು, ಅವರಿಗೂ ಇದೆಯಲ್ಲ, ಬೌದ್ಧರಿಗೂ ಇದೆಯಲ್ಲ. ದಿಸ್ ಇಸ್ ದ ಹಾರಿಬಲ್ ಥಿಂಗ್. ಇದು ನನಗೆ ನೋಡಿದ ತಕ್ಷಣ ಸಿಟ್ಟು ಕೂಡ ಬರುತ್ತೆ. ಯಾಕೆಂದ್ರೆ ರಾಜಕಾರಣ ಅನ್ನೋದು ಇಷ್ಟು ನೀಚತನಕ್ಕೆ ಹೋಗಬಾರದು. ಇದು ನೀಚತನದ ಪರಮಾವಧಿ. ನೀವು 600 ಕೋಟಿ ಕೊಟ್ಬಿಟ್ರಲ್ಲ ಅಂತ ಹೇಳಿ ಕುಣಿದಾಡೋದಿದೆಯಲ್ಲ, ಬಟ್ಟೆ ಬಿಚ್ಕೊಂಡು, ಮಾನ ಮರ್ಯಾದೆ ಇದ್ದವ್ರು ಮಾಡುವ ಕೆಲಸನ ಇದು. ಇದೊಂದು ಇಶ್ಯೂ ಮಾಡೋದಿದೆಯಲ್ಲ. ಹಾಗೇನೆ ದಟ್ ಹಿಂದೂ ಮುಸ್ಲಿಮರನ್ನ ಒಡೆಯುವ ಕೆಲಸ, ಬೆಂಕಿ ಹಚ್ಚುವ ಕೆಲಸ,
ಅದು ಚುನಾವಣಾ ಬಂದಾಗ ಮಾಡ್ತಿತ್ತು, ಅದ ನಂತರನೂ ಕಂಟಿನ್ಯೂ ಆಯಿತು. ಈಗ ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ನಾನು ಚುನಾವಣಾ ಸಂದರ್ಭದ ಒಂದು ವಿಡಿಯೋ ನೋಡ್ತಾ ಇದ್ದೆ. ಏನು ಬಿಜೆಪಿಯ ನಾಯಕರು ಮತ್ತು ಪ್ರತಿಪಕ್ಷದ ನಾಯಕರಾಗಿರೋ ಸುವೇಂದು ಅಧಿಕಾರಿಗಳು ಅಲ್ಲಿ ಒಂದಿಷ್ಟು ಜನ ಮುಸ್ಲಿಮರನ್ನ ಬೆನ್ನಿಟ್ಕೊಂಡು ಹೋಗ್ತಾ ಇದ್ರು. TMC ಮುಸ್ಲಿಮರನ್ನ, ಇವರು ಬಾಂಗ್ಲಾದೇಶಿ ವಲಸೆ ಕೋರೆ ಮುಸ್ಲಿಮರು, ಒಬ್ಬಡಿರು ಬೆನ್ನಿಟ್ಕೊಂಡು ಹೋಗ್ತಿದ್ರು. ದೇಶವನ್ನ ಇಲ್ಲಿಗೆ ತರಲಾಗಿದೆ. ದೇಶದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೋಮು ವಿಷ ತುಂಬಿದೆ. ಇದು ಆಂತರಿಕವಾಗಿ ದೇಶ ನಾಶವಾಗುವುದರ ಸಂಕೇತ, ನಾಶವಾಗುತ್ತಿರುವ ಸಂಕೇತ. ಬಿಸಿ ಧರ್ಮದ ಆಧಾರದಲ್ಲಿ ಜನ ಹೊಡೆದುಕೊಂಡು ರಕ್ತಪಾತ ಆಗ್ತಾ ಹೋದ್ರೆ ಆ ದೇಶವನ್ನು ಯಾರು ಉಳಿಸಕ್ ಸಾಧ್ಯ ಇಲ್ಲ. ಆ ದೇಶ ನಾಶ ಆಗುತ್ತೆ. ಆವಾಗ ಸ್ವತಃ ದೇವರು ಬಂದು ಇಲ್ಲಿ ಪ್ರತ್ಯಕ್ಷನಾದ್ರೂ ಕೂಡ ಆತ ದೇಶವನ್ನು ಉಳಿಸಲಾರ. ಎಲ್ಲಿಯವರೆಗೆ ದೇಶದ ಒಳಗೆ ಒಗ್ಗಟ್ಟಿರುತ್ತೋ ಆಗ ಹೊರಗಿನ ಶಕ್ತಿಯನ್ನು ನಾವು ಎದುರಿಸಬಹುದು. ಆದರೆ ದೇಶದ ಒಳಗಡೆ ಈ ಒಡಕು, ಭಿನ್ನಾಭಿಪ್ರಾಯ, ಬೆಂಕಿ ಹಚ್ಚುವುದು, ಜಾತಿ ಧರ್ಮದ ಮೇಲೆ ನೋಡ್ತಾ ಹೋಗೋದು, ಇಂತಹ ಕೆಲಸ ಇದೆಯಲ್ಲ, ಇದು ಯಾವ ದೇಶವನ್ನ ಉಳಿಸಲಾರದು. ಭಾರತ ಈ ರೀತಿಯ ಒಂದು ಎಕ್ಸ್ಟ್ರೀಮ್ ಆದ ಒಂದು ಅಂಚಿಗೆ ಬಂದು ನಿಂತಿದೆ. ಪ್ರತಿ ಒಂದನ್ನು ಕೂಡ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಮುಸ್ಲಿಂ ಕಣ್ಣಿನ ಮೂಲಕನೇ ನೋಡ್ತಾ ಬೆಂಕಿ ಹಚ್ಚುವ ಕೆಲಸ ಮಾಡಲಾಗ್ತಾ ಇದೆ. 2014 ನಂತರ ಈ ದೇಶವನ್ನ ಈ ಸ್ಥಿತಿಗೆ ತಂದಿರಿಸಲಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದವರೆಲ್ಲ ನಗರ ನಕ್ಸಲರು ಅಂತ ಹೇಳಲಾಗ್ತಾ ಇದೆ. ಮಾತನಾಡದವರನ್ನ ಧರ್ಮದ್ರೋಹಿಗಳು ಅನ್ನಲಾಗ್ತಿದೆ. ಇವರನ್ನು ಹೊಡಿಬೇಕು, ಬಡಿಬೇಕು ಅಂತ ಹೇಳಲಾಗ್ತಾ ಇದೆ. ಸತ್ಯವನ್ನ ಮಾತನಾಡುವವರನ್ನ ಹೊಡೆಯಬೇಕು, ಬಡಿಯಬೇಕು, ಕೊಲ್ಲಬೇಕು ಅನ್ನುವ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಯಾರು ಯಾರನ್ನ ಕೊಲ್ತಾರೆ, ಯಾರು ಏನ್ ಮಾಡ್ತಾರೆ ಅನ್ನಕ್ಕಾಗಲ್ಲ. ಯಾಕಂದ್ರೆ ಏನು ಜನರ ಮನಸ್ಸಿನಲ್ಲಿ ತುಂಬಿರುವ ವಿಷ ಇದೆಯಲ್ಲ, ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಭಾರತೀಯ ಸಮಾಜದಲ್ಲಿ ವಿಷ ತುಂಬಿದೆ. ಈ ಸಮಾಜವನ್ನ ಉಳಿಸೋದು ತುಂಬಾ ಕಷ್ಟ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.